Hi fam, welcome back to Prasanna Dhanush YouTube ಚಾನಲ್. ಗೈಸ್, ನೆನ್ನೆ ನಮ್ಮ RCB ಫೈನಲಿ ಸೆಮೀಸ್ಗೆ ಎಂಟ್ರೀಸ್ ಕೊಟ್ಟಿದೆ ಆ್ಯಂಡ್ ಅದು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಲೈಕ್ 6 ವಿಕೆಟ್ನ ತೊಗೊಂಡು ನಮ್ಮ ಎಲ್ಸಾ ಪೇರಿಯವರು ರಾಕ್ ಮಾಡಿದ್ರು ಆ್ಯಂಡ್ ನಮ್ಮ RCB ಕೂಡ 115 ರನ್ಗೆ ಕಟ್ಟಾಕಿ ಅವ್ರನ್ನ ಹೊಡೆದು ಬಿಸಾಕಿದ್ರು ನಮ್ಮ RCB ಅವರು. ಸೊ ಇವಾಗ ನಾವು ಸೆಮೀಸ್ಗೆ ಎಂಟ್ರಿ ಆಗಿದ್ದೀವಿ ಆ್ಯಂಡ್ ನಾವಂತೂ ಫುಲ್ ಖುಷಿಯಾಗಿದ್ದೀವಿ, ನೀವು ಖುಷಿಯಾಗಿದ್ದೀರಾ ಅಂತ ಅನ್ಕೊತೀವಿ. ಸೊ ನಿನ್ನೆ ಒಟ್ಟಿನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಒಂದು ರೆಕಾರ್ಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಮ್ಮ RCB ಅವ್ರು ಎಲ್ಲಿರ್ತಾರೋ ಅಲ್ಲೆಲ್ಲ ರೆಕಾರ್ಡ್ ಇದ್ದೇ ಇರುತ್ತೆ ಗುರು. ಸೊ ನಿನ್ನೆ ಮೊದಲನೇ ಮಹಿಳೆ 6 ವಿಕೆಟ್ನ ತೊಗೊಂಡಿದ್ದಂಥವರು ನಮ್ಮ ಎಲ್ಸಾ ಪೇರಿ ಅವರು. ಸೊ ಪ್ಲಸ್ ಅದಲ್ಲದೇನೂ ಕೂಡ ಅವರು ಬ್ಯಾಟಿಂಗಲ್ಲೂ ಕೂಡ 40 ರನ್ನ ಬಾರಿಸ್ತಾರೆ. ಸೊ ಲಾಸ್ಟಲ್ಲಿ ಫಿನಿಶಿಂಗು ಟಚ್ ಕೂಡ ಅವರೇ ಕೊಡ್ತಾರೆ, ಒಂದು ಬಾರಿಸ್ತಾರೆ, ಒಂದು 4 ಹೋಗಿ ಲಾಸ್ಟಲ್ಲಿ ಫಿನಿಶ್ ಮಾಡ್ತಾರೆ. ಸೊ ಕನ್ಸಿಕ್ಯೂಟಿವ್ ಗೇಮ್ಸ್ನ ಫಿನಿಶ್ ಮಾಡ್ತಾ ಬರ್ತಾ ಇದ್ದಾರೆ ಎಲ್ಸಾ ಪೇರಿ ಅವರು. ಸೊ ಇದೊಂದು ಒಳ್ಳೆ ನ್ಯೂಸು RCB ಕಡೆಗೆ. ಸೊ ಇನ್ನೊಂದು ಏನಪ್ಪ ಅಂದರೆ ಅವನು ಗುಡ್ ನೋಟ್. ಸೊ ಸೆಮೀಸ್ಗೆ ನಾವು ಒಂಥರ ಹೇಳ್ಬೇಕು ಅಂದರೆ ಈಗ ಮುಂಬೈ ಅವರೇ ಮೇ ಬಿ ನಮಗೆ ಸೆಮಿಫೈನಲಲ್ಲಿ ಸಿಗ್ತಾರೆ ಬಿಕಾಸ್ ಆಫ್ ರೈಟ್ ನಾವು ಇವಾಗ ಟಾಪ್ ಟೇಬಲಲ್ಲಿ ಕುತ್ಕೊಂಡಿರುವಂಥವ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಡೆಲ್ಲಿ ಅವ್ರಿಗಾಗಲೇ 10 ಪಾಯಿಂಟ್ಸು, ಮುಂಬೈಗೂ 10 ಪಾಯಿಂಟ್ಸ್ ಇದೆ. ಬಟ್ ನೆಟ್ ರನ್ ರೇಟ್ ವೇರಿ ಇರೋ ರೀಸನ್ಗೋಸ್ಕರ ಸೊ ಮೇ ಬಿ ಫಸ್ಟು ಡೆಲ್ಲಿ ಅವರು ಫೈನಲ್ ಡೈರೆಕ್ಟಾಗಿ ಎಂಟ್ರಿ ಆಗ್ತಾರೆ. ಸೊ ಆ್ಯಂಡ್ ನಮ್ಗೆ ಸೆಮಿಫೈನಲಲ್ಲಿ ಮುಂಬೈ ಅವರೇ ಸಿಗ್ತಾ ಇದ್ದಾರೆ. ಸೊ ಎಲ್ಸಾ ಪೇರಿ ಅವ್ರನ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತಂದರೆ ಒಂಥರ ಇವಾಗ ಒಂಥರ ಸ್ಟ್ರಾಟಜಿ, ಒಂಥರ ಮೇನ್ ಕೀ ಪ್ಲೇಯರ್ ಥರ ಇಟ್ಕೊಂಡಿದ್ರು ಎಕ್ಸ್ ಫ್ಯಾಕ್ಟರ್ನ. ಯಾಕಂದರೆ ಇದಕ್ಕೂ ಮುಂಚೆ ಅವರು ಬೌಲಿಂಗ್ ಅಷ್ಟು ಫುಲ್ ಕಂಪ್ಲೀಟಾಗಿ ಮಾಡ್ತಿರ್ಲಿಲ್ಲ ಬಿಕಾಸ್ ಆಫ್ ಫಿಟ್ನೆಸ್ ರೀಸನಿಂದ. ಸೊ ಈಗ ಒಂಥರ ಫಿಟ್ಟಾಗಿ ಸಾಕಾಗಿ ನೆನ್ನೆ ಮ್ಯಾಚಲ್ಲಿ 6 ವಿಕೆಟ್ ತೊಗೊಂಡಿದ್ದಾರೆ. ಆ್ಯಂಡ್ ಗುಜರಾತ್ ಅವರು ಮೊನ್ನೆ ಮ್ಯಾಚಲ್ಲಿ ಗೆದ್ದಿಲ್ಲ ಅಂತಂದಿದ್ರು ಇವತ್ತು ನಾವು ಭರ್ಜರಿಯಾಗಿ ಗೆದ್ದು ನಾವು ಸೆಮಿಫೈನಲ್ಸ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ನೆನ್ನೆ ನಮ್ಮ ಗರ್ಲ್ಸ್ ಪ್ರೂವ್ ಮಾಡಿದ್ದಾರೆ ಯಾವ ಥರ ಆಡ್ತೀವಿ ನಾವು ಅಂತ. ಅದು ಏನು ಗುರು 115ಕ್ಕೆ ಕಟ್ಟಾಕೋದು ಅಂತ ಹೆಂಗೆ ಗುರು ಅದು. ಆ್ಯಂಡ್ ನಮ್ಮ ಫಸ್ಟ್ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿದ್ರು. ಆ್ಯಂಡ್ ನಾವು ಅಂದ್ಕೊಂಡು ಯಾಕೆ ಬೌಲಿಂಗ್ ಆಯ್ಕೆ ಮಾಡಿದ್ರು ಅಂತ. ಬಟ್ ಸ್ಮೃತಿ ಮಂದಣ್ಣ ಅವರ ಆಲೋಚನೆ ಬೇರೆ ಥರ ಇತ್ತು. ಸೊ 115ಕ್ಕೆ ಎಲ್ಲರನ್ನು ಕಟ್ಟಾಕಿ ಅದು ನಮ್ಮ ಎಲ್ಸಾ ಪೇರಿ ಅವರು 6 ವಿಕೆಟ್ ಗುರು, ಏನು ಪಟ 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 ಅಂತ ವಿಕೆಟ್ಗಳು ತೊಗೊತಾ ಇದ್ದಾರೆ. ನಾವು ಅಂತೂ ಫುಲ್ಲು ಎಂಜಾಯ್ ಮಾಡ್ತಿದ್ವಿ ಟಿ ವಿ ನೋಡಿಕೊಂಡು. ಆ್ಯಂಡ್ ಫೈನಲಿ ನಮ್ಮವ್ರು ಗೆದ್ದಿದ್ದಾರೆ ಆ್ಯಂಡ್ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಮ್ಯಾಚಲ್ಲಿ ಯಾರ ಮೇಲೆ ಬೀಳುತ್ತೆ ಅಂತ ಇನ್ನೂ ಇವತ್ತು ಕಾಯ್ದು ನೋಡಬೇಕು. ಸೊ ಒಟ್ನಲ್ಲಿ ಈ ಸಲ ಕಪ್ಪು ನಮ್ಮದೇ. ಒಟ್ನಲ್ಲಿ ನಿನ್ನೆ ಮ್ಯಾಚ್ ಅಂತೂ ನಾವು ಫುಲ್ ಎಲ್ಸಾ ಪೇರಿ ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ಅವ್ರಂತರ ಒನ್ ಮೋರ್ ಅನ್ಬೇಕು ಅಂತ ವಿಕೆಟ್ ಮೇಲೆ ವಿಕೆಟ್ ಒಂದೇ ಓವರಲ್ಲೇ 2-3 ವಿಕೆಟ್ ಕಿತ್ತಾಕ್ತವ್ರು. ಅವ್ರು ನನಗೆ ಶಾರ್ಟ್ ಆಗುತ್ತೆ ಅಂತ ಅನ್ಕೊಂಡು ಮಿಸ್ ಆಗಿಲ್ಲ. ಅದು ನೋಡಿ ಇಟ್ಸ್ ಓಕೆ ಎನಿವೇಸ್. ಒಟ್ನಲ್ಲಿ ಅವ್ರು ಕೊಟ್ಟಿರುವಂಥ 4 ಓವರ್ ಕಂಪ್ಲೀಟಲ್ಲಿ ಒಂದು 6 ವಿಕೆಟ್ನ ಕಿತ್ತಾಕಿದ್ರು. ಸೊ 1 ವಿಕೆಟು ಫಸ್ಟ್ನೇದಾಗಿ ಚೆನ್ನಾಗಿ ಆಡ್ತಿದೆ. ಆ್ಯಕ್ಚುಲಿ ಮುಂಬೈ ಅವರು ಓಪನಿಂಗ್ ಬಂದ್ಬಿಟ್ಟು ಒಂದು 30 ರನ್ ಹೊಡಿದ್ರು. ಸೊ ಸಜನಾ ಅವರು ನಮ್ಮ ಕನ್ನಡದವರು ನಿಮ್ಗೆ ಗೊತ್ತೇ ಇದೆ. ಸೊ ಅವರು ಕೂಡ ಸಖತ್ತಾಗಿ ಆಡಿದ್ರು. ಅದ್ರ ಜೊತೆ ಸೊ ಹೇಲಿ ಮ್ಯಾಥ್ಯೂಸ್ ಅವರು ಕೂಡ ಸಖತ್ತಾಗಿ ಆಡ್ತಾರೋ ನಿಮ್ಗೆ ಗೊತ್ತಿದೆ. ವೆಸ್ಟ್ ಇಂಡೀಸ್ ಅವರು ಹೊಡಿಬಡಿ ಪ್ಲೇಯರ್ ಥರ ಅವರು. ಸೊ ಒಂದು ಪಾರ್ಟ್ನರ್ಶಿಪ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ವಿ. ಅಷ್ಟಲ್ಲಿ ಸೋಫಿಯಾ ಡಿವೈನ್ ಅವರು ಬಂದು ಒಂದು ವಿಕೆಟ್ನ ಅದು ಕಬಳಿಸ್ಕೊಟ್ರು. ಸೊ ಅದಾದ ನಂತರ ನೆಕ್ಸ್ಟ್ ನಡೆದಿದೆ ಪೇರಿ ಪೇರಿ ಲೇಡಿ ನಮ್ಮ ಎಲ್ಸಾ ಪೇರಿ ಅವ್ರದ್ದು ಮ್ಯಾಜಿಕ್ ನಡೀತು ನೆನ್ನೆ ಸ್ಟೇಡಿಯಮಲ್ಲಂತೂ. ಸೊ ಸೂಪರಾಗಿ 6 ವಿಕೆಟ್ನ ತೊಗೊಂಡು ನಮಗೆ ಇನ್ನೇನು ಹೆಚ್ಚು ಕಮ್ಮಿ ಇನ್ನೂ ಕಮ್ಮಿ ಮಾಡ್ಬೋದಾಯಿತು. ಬಟ್ ಸ್ಟಿಲ್ ಎನಿವೇಸ್. ಸೊ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಒಂದು ಸ್ವಲ್ಪ ನಿಗಲಾಗಿ ಆಚೆ ಹೋಗಿದ್ರು. ಬಟ್ ನಿಗಲಾಗಿ ಆಚೆ ಹೋಗೋದ್ರು ಮತ್ತೆ ರಿಟರ್ನ್ ಬಂದು 1 ವಿಕೆಟ್ನ ತೊಗೊಂಡ್ರು ಟೀಮ್ಗೋಸ್ಕರ. ಸೊ ಅದೊಂದು ಖುಷಿ ಆಯಿತು ನನಗೆ ನಮ್ಮ ಶ್ರೇಯಾಂಕ ಪಾಟೀಲ್ ಅವ್ರನ್ನು ಕೂಡ ನೋಡಿ. ಆ್ಯಂಡ್ ನಿಮಗೆ ಏನಿಸ್ತದೆ ಎನ್ನೆ ಮ್ಯಾಚ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.